ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮನ್ನು ಸುತ್ತುವರೆದಿರುವ ಪ್ರಕೃತಿಯೇ ಒಂದು ಅತ್ಯದ್ಭುತ ಕಲೆಗಾರ. ಅದರ ಕೈ ಚಳಕಕ್ಕೆ ಸಾಕ್ಷಿ ಈ ಒಂದು ಸುಂದರವಾದ ಪುಷ್ಪ. ಇದು ಕೇವಲ ಒಂದು ಪುಷ್ಪವಲ್ಲ. ಈ ಒಂದು ಪುಷ್ಪದಲ್ಲಿ ಇಡೀ ಮಹಾಭಾರತದ ಕಥೆ ಇದೆ ಎಂದರೆ ನೀವು ನಂಬುವಿರಾ? 100 ಜನ ಕೌರವರು, 5 ಪಾಂಡವರು ಮತ್ತು ಸುದರ್ಶನ ಚಕ್ರಧಾರಿಯಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ದರ್ಶನವನ್ನು ಈ ಒಂದೇ ಒಂದು ಪುಷ್ಪದಲ್ಲಿ ನಾವು ಪಡೆದುಕೊಳ್ಳಬಹುದು. ಇಡೀ ಮಹಾಭಾರತದ ಸಾರವನ್ನೇ ತನ್ನಲ್ಲಿ ಅಡಗಿಸಿಟ್ಟುಕೊಂಡಿರುವಂತಹ ಈ ಒಂದು ದೈವಿಕ ಪುಷ್ಪವೇ ಕೃಷ್ಣ ಕಮಲ. ಬನ್ನಿ ವೀಕ್ಷಕರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಕೃಷ್ಣ ಕಮಲ ಪುಷ್ಪದ ರಹಸ್ಯ ಮತ್ತು ಅದರ ವಿಶೇಷತೆಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳೋಣ. ಕೃಷ್ಣ ಕಮಲದ ಅತ್ಯದ್ಭುತಗಳು. ಕೃಷ್ಣ ಕಮಲ ಹೂವು ಮಹಾಭಾರತದ ಕಥೆಯನ್ನು ಪ್ರತಿಬಿಂಬಿಸುವಂತಹ ವಿಶಿಷ್ಟ ರಚನೆಯನ್ನು ಹೊಂದಿದೆ. ಈ ಕೃಷ್ಣ ಕಮಲವನ್ನು ಫ್ಯಾಷನ್ ಫ್ಲವರ್ ಅಥವಾ ರಾಖಿ ಹೂವು ಎಂದು ಸಹ ಕರೆಯಲಾಗುತ್ತದೆ ಮತ್ತು ಕೆಲವೆಡೆ ಮಹಾಭಾರತದ ಹೂ, ಪಾಂಡವ ಕೌರವ ಹೂ ಎಂದು ಸಹ ಕೃಷ್ಣ ಕಮಲವನ್ನು ಹೆಸರಿಸಲಾಗುತ್ತದೆ. ಈ ಪುಷ್ಪ ಹೆಚ್ಚಾಗಿ ನೇರಳೆ, ಬಿಳಿ ಮತ್ತು ನೀಲಿ ಬಣ್ಣದ ಮಿಶ್ರಣದಲ್ಲಿ ಕಂಡುಬರುತ್ತದೆ. ಈ ಹೂವನ್ನು ಸರಿಯಾಗಿ ಗಮನಿಸಿದರೆ ಹೂವಿನ ಸುತ್ತಲೂ 100 ನೇರಳೆ ಬಣ್ಣದ ದಳಗಳಿರುವುದು ತಿಳಿದು ಬರುತ್ತದೆ. ಈ ದಳಗಳು 100 ಜನ ಕೌರವರ ಸಂಕೇತ. ಹೂವಿನ ಮಧ್ಯಭಾಗದಲ್ಲಿರುವ 5 ಕೇಸರಗಳು 5 ಪಾಂಡವರನ್ನು ಸಂಕೇತಿಸುತ್ತದೆ. ಹೂವಿನ ಕೇಂದ್ರ ಭಾಗವು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸುದರ್ಶನ ಚಕ್ರದಂತೆ ಕಾಣಸಿಗುತ್ತದೆ. ಎಲ್ಲಕ್ಕಿಂತ ಮೇಲೆ ಕಾಣುವ 3 ಕಮಲಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಸಂಕೇತಿಸುತ್ತದೆ. ಕೃಷ್ಣ ಕಮಲ ಹೂವಿನ ಸುತ್ತಲಿರುವಂತಹ 10 ದಳಗಳು ಮಹಾವಿಷ್ಣು ದೇವರ ದಶಾವತಾರಗಳನ್ನು ಸೂಚಿಸುತ್ತದೆ. ಹೀಗೆ ಇಡೀ ಮಹಾಭಾರತದ ಪ್ರಮುಖರೆಲ್ಲ ಈ ಪುಷ್ಪದಲ್ಲಿಯೇ ನೆಲೆಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಹೂವಿನ ನೀಲಿ ಬಣ್ಣವು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಮೈಬಣ್ಣವನ್ನು ನೆನಪಿಸುವುದರಿಂದಲೇ ಇದಕ್ಕೆ ಕೃಷ್ಣ ಕಮಲ ಎಂಬ ಹೆಸರು ಬಂದಿದೆ. ಕೃಷ್ಣ ಕಮಲ ಒಂದು ವಿಶಿಷ್ಟವಾದಂತಹ ಬಳ್ಳಿ ಸಸ್ಯ. ಇದು ಕಡ್ಡಿ ಅಥವಾ ಬೇಲಿಯ ಆಸರೆಯೊಂದಿಗೆ ಸುಮಾರು 10 ರಿಂದ 30 ಅಡಿಗಳಷ್ಟು ಎತ್ತರಕ್ಕೆ ಹಬ್ಬಿಕೊಳ್ಳಬಲ್ಲದು. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಹೂ ಬಿಡುವಂತಹ ಸಸ್ಯ ಇದಾಗಿದೆ. ಕೃಷ್ಣ ಕಮಲದ ಹೂಗಳು ಅರಳಿದ ನಂತರ ಒಂದೇ ದಿನದಲ್ಲಿ ಬಾಡಿ ಹೋಗುತ್ತವೆ. ಈ ಅಲ್ಪಾವಧಿಯಲ್ಲಿಯೇ ಅವುಗಳು ನೀಡುವಂತಹ ಸೌಂದರ್ಯ ಮತ್ತು ಸುಗಂಧ ನಿಜಕ್ಕೂ ವಿಶೇಷವಾಗಿರುತ್ತದೆ. ಕೃಷ್ಣ ಕಮಲವನ್ನು ಮನೆಯ ಬಾಲ್ಕನಿ, ಟೆರೇಸ್ ಅಥವಾ ಗಾರ್ಡನ್ಗಳಲ್ಲಿ ಸುಲಭವಾಗಿ ಬೆಳೆಸಬಹುದಾಗಿದೆ. ಕೃಷ್ಣ ಕಮಲದ ಆಧ್ಯಾತ್ಮಿಕ ಮಹತ್ವ. ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ನೀಲಮೇಘ ಶ್ಯಾಮ ಎಂದು ಕರೆಯಲಾಗುತ್ತದೆ. ಈ ಹೂವಿನ ಗಾಢ ನೀಲಿ ಅಥವಾ ನೇರಳೆ ಬಣ್ಣ ಶ್ರೀಕೃಷ್ಣ ಪರಮಾತ್ಮರ ಮೈಬಣ್ಣವನ್ನು ಹೋಲುವ ಕಾರಣ ಈ ಕೃಷ್ಣ ಕಮಲ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಬಹಳ ಪ್ರಿಯವಾದಂತಹ ಪುಷ್ಪವಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸುದಿನದಂದು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಕೃಷ್ಣ ಕಮಲವನ್ನು ಅರ್ಪಣೆ ಮಾಡುವುದು ಅತ್ಯಂತ ಮಂಗಳಕರ. ಇದರಿಂದಲೇ ಶ್ರೀಕೃಷ್ಣ ಪರಮಾತ್ಮರ ವಿಶೇಷ ಅನುಗ್ರಹ ಲಭ್ಯವಾಗುತ್ತದೆ. ಹೂವಿನ ಕೇಂದ್ರ ಭಾಗವು ಶ್ರೀಕೃಷ್ಣ ಪರಮಾತ್ಮರ ಆಯುಧವಾದ ಸುದರ್ಶನ ಚಕ್ರವನ್ನು ಹೋಲುತ್ತದೆ. ಈ ಕಾರಣದಿಂದಲೇ ಈ ಪುಷ್ಪವನ್ನು ಶ್ರೀಕೃಷ್ಣ ಪರಮಾತ್ಮರ ಸಾಕ್ಷಾತ್ ರೂಪವೆಂದೇ ಭಕ್ತಾದಿಗಳು ಪೂಜಿಸುತ್ತಾರೆ. ಈ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಶ್ರೀಕೃಷ್ಣ ಪರಮಾತ್ಮರ ಸಾನ್ನಿಧ್ಯ ಆ ಮನೆಯಲ್ಲಿ ಸದಾಕಾಲ ನೆಲೆಸಿರುತ್ತದೆ ಹಾಗೂ ಧನಾತ್ಮಕ ಶಕ್ತಿ ತುಂಬಿ ತುಳುಕುತ್ತದೆ ಎಂದು ನಂಬಲಾಗುತ್ತದೆ. ಈ ಕೃಷ್ಣ ಕಮಲದ ಸಾನ್ನಿಧ್ಯ ಮನಸ್ಸನ್ನು ಶಾಂತಗೊಳಿಸುವುದರಿಂದಲೇ ಆಧ್ಯಾತ್ಮಿಕ ಸಾಧಕರಿಗೆ ಇದು ಧ್ಯಾನವನ್ನು ಮಾಡಲು ಪೂರಕವಾದ ಪರಿಸರವನ್ನು ನಿರ್ಮಿಸಿಕೊಡುತ್ತದೆ. ನೋಡಲು ಸಹ ಈ ಪುಷ್ಪ ಯಾವುದೇ ಕಲಾಕೃತಿಗಿಂತಲೂ ಕಡಿಮೆಯಾಗಿರುವುದಿಲ್ಲ. ಗಾಢ ನೀಲಿ, ನೇರಳೆ, ಬಿಳಿ ಮತ್ತು ಕೆಂಪು ಬಣ್ಣಗಳ ಸಂಯೋಜನೆ ಈ ಹೂವಿಗೆ ಒಂದು ವಿಶಿಷ್ಟವಾದ ಕಳೆಯನ್ನು ತಂದುಕೊಡುತ್ತದೆ. ಈ ಹೂವನ್ನು ನೋಡಿದ ತಕ್ಷಣವೇ ಭಕ್ತಿಯ ಭಾವ ಮನಸ್ಸಿನಲ್ಲಿ ಮೂಡುವುದು ಸಹಜವಾಗಿರುತ್ತದೆ. ಅದಕ್ಕಾಗಿಯೇ ಇದನ್ನು
ದೈವಿಕ ಪುಷ್ಪ ಎಂದು ಕರೆಯಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೃಷ್ಣ ಕಮಲವನ್ನು ಮನೆಯಲ್ಲಿ ಬೆಳೆಸಿದರೆ ಮನೆಯಲ್ಲಿ ಶಾಂತಿ, ಪ್ರಗತಿ, ವೃದ್ಧಿಯಾಗುವುದಲ್ಲದೆ ಮನೆಯ ಸದಸ್ಯರ ನಡುವಿನ ಸಂಬಂಧ ಉತ್ತಮಗೊಳ್ಳುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ಕೃಷ್ಣ ಕಮಲವನ್ನು ಮನೆಯ ದೇವಮೂಲೆ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಮತ್ತು ಪೂರ್ವ ದಿಕ್ಕಿನಲ್ಲಿ ಬೆಳೆಸುವುದು ಅತ್ಯಂತ ಶುಭಕರ. ಕೃಷ್ಣ ಕಮಲ ಹೂ ಔಷಧೀಯ ಮಹತ್ವವನ್ನು ಸಹ ಹೊಂದಿದ್ದು, ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಕೃಷ್ಣ ಕಮಲವನ್ನು ಮಾನಸಿಕ ಒತ್ತಡ, ಆತಂಕ ಮತ್ತು ನಿದ್ರಾಹೀನತೆಯನ್ನು ಗುಣಪಡಿಸಲು ಬಳಕೆ ಮಾಡಲಾಗುತ್ತದೆ. ಇದು ಮನಸ್ಸನ್ನು ಶಾಂತಗೊಳಿಸುವಂತಹ ನೈಸರ್ಗಿಕ ಗುಣವನ್ನು ಹೊಂದಿರುತ್ತದೆ. ಆತ್ಮೀಯರೇ, ಕೃಷ್ಣ ಕಮಲ ಪುಷ್ಪದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಮಹಾವಿಷ್ಣು ದೇವರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.